ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಬಡ್ಡಿ ಬಂಗಾರಮ್ಮ ಪಾತ್ರದ ಮೂಲಕ ಆ ಪಾತ್ರಕ್ಕೆ ಹೋಲುವ ಅಭಿನಯ ಮಾಡಿ ಕನ್ನಡಿಗರ ಮನ ಗೆದ್ದವರು ಮಂಜು ಭಾಷಿಣಿ. ಬಂಗಾರಮ್ಮ ಎಂದೇ ಫೇಮಸ್ ಆಗಿದ್ದ ನಟಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡುವ ಮೂಲಕ ಅಸಲಿ ಹೆಸರಿನಿಂದ ಗುರುತಿಸುತ್ತಿದ್ದಾರೆ. 3ನೇ ವಾರಕ್ಕೆ ಬಿಗ್ ಬಾಸ್ 12 ಮನೆಯಿಂದ ಹೊರಬಂದಿರುವ ನಟಿ ಈಗ ಮಾಧ್ಯಮಗಳಲ್ಲಿ ಇಂಟರ್ವ್ಯೂ ಕೊಡುವುದರಲ್ಲಿ ಬ್ಯುಸಿ. ಅಷ್ಟಕ್ಕೂ ಮಂಜು ಭಾಷಿಣಿ ಇದಾಗಲೇ ಸಿನಿಮಾಗಳಲ್ಲಿಯೂ ಫೇಮಸ್. 1997ರಲ್ಲಿ ತೆರೆಕಂಡ ಪ್ರಶಸ್ತಿ ವಿಜೇತ ಚಿತ್ರ ಭೂಮಿ ತಾಯಿ ಮೂಲಕ ಜನಪ್ರಿಯರಾದರು. ಇವರು ಟಿವಿ ಕನ್ನಡದಲ್ಲಿ ಪ್ರಸಾರವಾದ ಸಿಲ್ಲಿಲಲಿ ಧಾರಾವಾಹಿಯ ಸಮಾಜ ಸೇವಕಿ ಲಲಿತಾಂಬಾ ಎಂಬ ಪಾತ್ರದ ಮೂಲಕ ತುಂಬಾ ಪ್ರಸಿದ್ಧಿ ಪಡೆದವರು. ಇವರು ಲೈಮ್ ಲೈಟ್ ಆಕ್ಷನ್ ಅಕಾಡೆಮಿಯನ್ನ ಮುನ್ನಡೆಸುತ್ತಿದ್ದಾರೆ. ಬಿಗ್ ಬಾಸ್ನಲ್ಲಿ ಹೋಗಿ ಬಂದ ಮೇಲೆ ಸಾಮಾನ್ಯವಾಗಿ ಅಲ್ಲಿ ಸಿಕ್ಕ ಸಂಭಾವನೆ ಎಷ್ಟು ಎನ್ನುವುದು ವೀಕ್ಷಕರಿಗೆ ಉಳಿಯುವ ಮೊದಲ ಪ್ರಶ್ನೆ. ಅಷ್ಟಕ್ಕೂ ಸ್ಪರ್ಧಿಗಳ ಅರ್ಹತೆ, ಅವರು ಗಳಿಸಿರುವ ಸಂಬಳ, ಅವರಿಗೆ ಇರುವ ಜನಪ್ರಿಯತೆ ಇತ್ಯಾದಿಗಳನ್ನ ನೋಡಿ ಬಿಗ್ ಬಾಸ್ನಲ್ಲಿ ವಿಭಿನ್ನ ರೀತಿಯ ಸಂಬಳ ನೀಡಲಾಗುತ್ತದೆ. ಅದೇ ರೀತಿ ನಟಿ ಮಂಜು ಭಾಷಿಣಿ ಅವರಿಗೆ ಎಷ್ಟು ಸಂಬಳ ಸಿಕ್ಕಿದೆ ಎನ್ನುವ ಪ್ರಶ್ನೆಗೆ ಇದರ ಬಹುತೇಕ ಸ್ಪರ್ಧಿಗಳಂತೆ ನಟಿ ಯಾವುದೇ ಮಾಹಿತಿ ನೀಡಲಿಲ್ಲ. ಆದರೆ ಸಂಭಾವನೆ ಎನ್ನುವುದು ಇಲ್ಲಿ ಮುಖ್ಯವಲ್ಲ, ಅದಕ್ಕಿಂತ ಹೆಚ್ಚು ಸಿಗುವ ಅನುಭವ ಎಂದು ಹೇಳಿದ್ದಾರೆ. ಕಡಿಮೆ ಅಂತೂ ಹೇಳಲ್ಲ, ಒಂದಷ್ಟು ಸಿಕ್ಕಿದೆ ಎಂದು ನಟಿ ಹೇಳಿದ್ದಾರೆ. ಇದೇ ವೇಳೆ ತಾವು ಖರ್ಚು ಮಾಡಿರುವ ಬಗ್ಗೆಯೂ ಅವರು ಮಾತನಾಡಿದ್ದಾರೆ. ಬಿಗ್ ಬಾಸ್ಗೆ ಅಂತ ಕಾಸ್ಟ್ಯೂಮ್ ಮತ್ತು ಮೇಕಪ್ಗೆ ಸುಮಾರು 2.5 ರಿಂದ 3 ಲಕ್ಷ ಖರ್ಚಾಗಿದೆ ಎಂದಿದ್ದಾರೆ. 2-3 ವಾರಕ್ಕೆ ಆಗುವಷ್ಟು ಖರೀದಿ ಮಾಡಿದ್ದೆ. ವೀಕೆಂಡ್ನಲ್ಲಿ ಮನೆಯಿಂದ ತರಿಸಿಕೊಳ್ಳಬಹುದು, ಸೊ ಒಂದಷ್ಟು ತೆಗೆದುಕೊಂಡು ಹೋಗಿದ್ದೆ ಎಂದು ಖರ್ಚಿನ ವಿವರವನ್ನ ನೀಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.